ಮೊದಲನೇ ಕ್ವಶನ್ ನೋಡೋದಾದರೆ, ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪಿತವಾದದ್ದು ಅಂತ ಇದೆ. ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪಿತವಾದದ್ದು ಎಲ್ಲಿ? ಅಮೆರಿಕದಲ್ಲಿ ಸ್ಥಾಪನೆ ಆಯಿತಾ? ಇಲ್ಲ. ಪ್ಯಾರಿಸಲ್ಲಿ ಸ್ಥಾಪನೆ ಆಯಿತಾ? ಇಲ್ಲ. ಬರ್ಲಿನ್ನಲ್ಲಿ ಸ್ಥಾಪನೆ ಆಯಿತಾ? ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪನೆ ಆಗಿದ್ದು ಎಲ್ಲಿ? ಲಂಡನ್ನಲ್ಲಿ ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಸ್ಥಾಪನೆ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೊಂಡಿದ್ದು ಅಂತ ಇದೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು ಹಾಗಾದರೆ? ಏಪ್ರಿಲ್ 1, 1930ರಲ್ಲಿ ಸ್ಥಾಪನೆ ಆಯಿತಾ? ಇಲ್ಲ. ಜನವರಿ 1, 1949ರಲ್ಲಿ ಸ್ಥಾಪನೆ ಆಯಿತಾ? ಏಪ್ರಿಲ್ 1, 1935ರಲ್ಲಿ ಸ್ಥಾಪನೆ ಆಯಿತಾ? ಇಲ್ಲ. ಏಪ್ರಿಲ್ 1, 1948ರಲ್ಲಿ ಸ್ಥಾಪನೆ ಆಯಿತಾ? ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? ಏಪ್ರಿಲ್ 1, 1935ರಲ್ಲಿ ಈ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೀನುಗಾರಿಕೆ ಮತ್ತು ಕೋಳಿ ಸಾಗಾಣಿಕೆ ಈ ವಲಯಕ್ಕೆ ಉದಾಹರಣೆಯಾಗಿದೆ. ಮೀನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಈ ವಲಯಕ್ಕೆ ಉದಾಹರಣೆ. ಯಾವ ವಲಯದಲ್ಲಿದೆ ಈ ಮೀನುಗಾರಿಕೆ ಮತ್ತು ಕೋಳಿ ಸಾಗಾಣಿಕೆ ಬರೋದು? ದ್ವಿತೀಯ ವಲಯಕ್ಕೆ ಬರುತ್ತಾ? ಇಲ್ಲ. ಪ್ರಾಥಮಿಕ ವಲಯಕ್ಕೆ ಬರುತ್ತಾ? ಇಲ್ಲ. ಅನಭಿವೃದ್ಧಿ ವಲಯಕ್ಕೆ ಬರುತ್ತಾ? ಇಲ್ಲ. ಅಭಿವೃದ್ಧಿ ವಲಯಕ್ಕೆ ಬರುತ್ತಾ? ಮೀನುಗಾರಿಕೆ ಮತ್ತು ಕೋಳಿ ಸಾಕಾಣಿಕೆ ಯಾವ ವಲಯಕ್ಕೆ ಬರುತ್ತೆ? ಪ್ರಾಥಮಿಕ ವಲಯಕ್ಕೆ ಈ ಮೀನುಗಾರಿಕೆ ಮತ್ತು ಕೋಳಿ ಸಾಗಾಣಿಕೆ ಉದಾಹರಣೆ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಇವುಗಳಲ್ಲಿ ಕೃಷಿ ಬಿಕ್ಕಟ್ಟಿಗೆ ಕಾರಣವಾಗಿರುವ ಸರಿಯಾದ ಅಂಶವೆಂದರೆ ಅಂತ ಇದೆ. ಯಾವುದು ಇವುಗಳಲ್ಲಿ ಕೃಷಿ ಬಿಕ್ಕಟ್ಟಿಗೆ ಕಾರಣವಾದ ಅಂಶ? ಬೃಹತ್ ಕೈಗಾರಿಕೆಗಳ ಪೈಪೋಟಿನ? ಇಲ್ಲ. ಕಚ್ಚಾ ಸರಕುಗಳ ಅಲಭ್ಯತೆನ? ಇಲ್ಲ. ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳ? ಇಲ್ಲ. ಮೇಲಿಂದ ಮೇಲೆ ಬಂದೆರಗುವ ಬರಗಾಲನ? ಯಾವುದು ಕೃಷಿ ಬಿಕ್ಕಟ್ಟಿಗೆ ಕಾರಣವಾದ ಅಂಶ? ಸಣ್ಣ ಗಾತ್ರದ ಸಾಗುವಳಿ ಹಿಡುವಳಿಗಳು ಇದಕ್ಕೆ ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಒಪೆಕ್ ಒಪ್ಪಂದ ಈ ನೀತಿಯ ಭಾಗವಾಗಿದೆ. ಒಪೆಕ್ ಒಪ್ಪಂದ ಯಾವ ನೀತಿಯ ಭಾಗವಾಗಿದೆ? ಉದಾರವಾದನ? ಇಲ್ಲ. ಜಾಗತೀಕರಣನ? ಇಲ್ಲ. ನಾಗರೀಕರಣನ? ಇಲ್ಲ. ಕೈಗಾರಿಕೀಕರಣನ? ಯಾವುದು? ಒಪೆಕ್ ಒಪ್ಪಂದ ಜಾಗತೀಕರಣದ ನೀತಿಯ ಒಂದು ಭಾಗವಾಗಿದೆ. ಕ್ವಶನ್ ನೋಡೋದಾದ್ರೆ, ಪಿಂಚಣಿದಾರರಿಗೆ ಪಿಂಚಣಿ ಪಡೆಯಲು ಈ ಖಾತೆಯು ಅತಿ ಅವಶ್ಯಕವಾಗಿದೆ. ಪಿಂಚಣಿದಾರರಿಗೆ ಪಿಂಚಣಿ ಪಡೆಯಲು ಈ ಖಾತೆಯು ಅತಿ ಅವಶ್ಯಕವಾಗಿದೆ. ಯಾವ ಖಾತೆ ಪಿಂಚಣಿದಾರರಿಗೆ ಪಿಂಚಣಿಯನ್ನು ಪಡೆಯಲು ಅವಶ್ಯಕವಾಗಿದೆ? ಚಾಲ್ತಿ ಖಾತೆನಾ? ಆವರ್ತ ಠೇವಣಿ ಖಾತೆನಾ? ಇಲ್ಲ. ಉಳಿತಾಯ ಖಾತೆನಾ? ಇಲ್ಲ. ನಿಶ್ಚಿತ ಠೇವಣಿ ಖಾತೆನಾ? ಯಾವುದು? ಉಳಿತಾಯ ಖಾತೆ. ಉಳಿತಾಯ ಖಾತೆ ಪಿಂಚಣಿದಾರರಿಗೆ ಪಿಂಚಣಿ ಪಡೆಯಲು ಅವಶ್ಯಕವಾದ ಖಾತೆಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನವುಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕೆಳಗಿನವುಗಳನ್ನು ಓದ್ಬಿಟ್ಟು ಸರಿಯಾದ ಉತ್ತರನ ಆರಿಸಿ ಬರೀಬೇಕು. ಎ ಆಪ್ಷನಲ್ಲಿ ನೋಡೋದಾದರೆ, ಖರಾಜ್ ಮುಸ್ಲಿಮೇತರರ ಮೇಲೆ ಭೂ ತೆರಿಗೆ ಅಂತ ಇದೆ.
ಬಿ ಆಪ್ಷನಲ್ಲಿ ನೋಡೋದಾದರೆ ಉಶ್ರಾ ಮುಸ್ಲಿಮರ ಮೇಲೆ ಕೃಷಿ ತೆರಿಗೆ ಅಂತ ಇದೆ. ಸಿ ಆಪ್ಷನಲ್ಲಿ ನೋಡೋದಾದರೆ ಜಜಿಯಾ ಹಿಂದೂಗಳ ಮೇಲೆ ಧಾರ್ಮಿಕ ತೆರಿಗೆ ಅಂತ ಇದೆ. ಯಾವುದು ಸರಿಯಾದ ಉತ್ತರ? ಬಿ ಮತ್ತು ಸಿ ಮಾತ್ರ ಸರಿ ಅನ್ನೋದಾ, ಇಲ್ಲ ಎ ಮತ್ತು ಸಿ ಮಾತ್ರ ಸರಿ ಅನ್ನೋದಾ, ಇಲ್ಲ ಎ ಬಿ ಮತ್ತು ಸಿ ಸರಿ ಅನ್ನೋದಾ, ಎ ಮತ್ತು ಬಿ ಸಿ ಮಾತ್ರ ಸರಿ ಅನ್ನೋದಾ? ಯಾವುದಿಲ್ಲಿ ಸರಿಯಾದ ಉತ್ತರ? ಎ ಬಿ ಸಿ ಸರಿ. ಹಾಗಾದರೆ ಖರಾಜ್ ಮುಸ್ಲಿಮೇತರರ ಮೇಲೆ ಹಾಕುವ ಭೂ ತೆರಿಗೆ, ಉಶ್ರಾ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ, ಜಜಿಯಾ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಕೆಳಗಿನ ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ. ಪಟ್ಟಿ 1, 2 ಗುರುತಿಸ್ಬಿಟ್ಟು ಸಂಕೇತಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸ್ಬೇಕಂತೆ. ಅಂದರೆ ಎ ಪಟ್ಟಿನ ಮತ್ತು ಬಿ ಪಟ್ಟಿನ ಹೊಂದಿಸ್ಬೇಕು. ಹಾಗಾದರೆ ಆನ್ಸರ್ ಯಾವುದಾಗುತ್ತೆ? ಜೋಗಿ ಬೆಟ್ಟ ಎಲ್ಲಿದೆ? ಜೋಗಿ ಬೆಟ್ಟ ಚಿತ್ರದುರ್ಗದಲ್ಲಿ ಇದೆ. ಯಾಣ ಎಲ್ಲಿದೆ? ಉತ್ತರ ಕನ್ನಡದಲ್ಲಿ ಯಾಣ ಕಂಡುಬರುತ್ತೆ. ಈ ರಂಗನತಿಟ್ಟು ಎಲ್ಲಿದೆ? ಮಂಡ್ಯದಲ್ಲಿ ಈ ರಂಗನತಿಟ್ಟು ಪಕ್ಷಿಧಾಮ ಕಂಡುಬರುತ್ತೆ. ಗುಡವಿ ಶಿವಮೊಗ್ಗದಲ್ಲಿ ಕಂಡುಬರುತ್ತೆ. ಹಾಗಾದರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಕೆಳಗಿನ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನು ತರುತ್ತವೆ. ಯಾವ ಮಾರುತಗಳು ಭಾರತದಲ್ಲಿ ಹೆಚ್ಚಿನ ಮಳೆಯನ್ನು ತರ್ತವೆ? ನೈಋತ್ಯ ಮಾನ್ಸೂನ್ ಮಾರುತಗಳ, ಇಲ್ಲ ಈಶಾನ್ಯ ಮಾನ್ಸೂನ್ ಮಾರುತಗಳ, ಇಲ್ಲ ಆಗ್ನೇಯ ಮಾನ್ಸೂನ್ ಮಾರುತಗಳ, ಇಲ್ಲ ವಾಯುವ್ಯ ಮಾನ್ಸೂನ್ ಮಾರುತಗಳ? ಯಾವ ಮಾರುತಗಳು ಭಾರತದಲ್ಲಿ ಹೆಚ್ಚು ಮಳೆಯನ್ನು ತರ್ತವೆ? ಹಾಗಾದರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತಕ್ಕೆ ಹೆಚ್ಚು ಮಳೆಯನ್ನು ತರ್ತವೆ. ಮುಂದಿನ ಕ್ವಶನ್ ನೋಡೋದಾದರೆ ಗ್ರೀನ್ವಿಚ್ ಮತ್ತು ಸಿಂಗಾಪುರಗಳ ನಡುವಿನ ಸಮಯದ ವ್ಯತ್ಯಾಸ 7 ಗಂಟೆ ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಗ್ರೀನ್ವಿಚ್ ಮತ್ತು ಸಿಂಗಾಪುರದ ನಡುವಿನ ಸಮಯದ ವ್ಯತ್ಯಾಸ 7 ಗಂಟೆ ಆಗಿರುತ್ತೆ. ಸಿಂಗಾಪುರದಲ್ಲಿ ಸಂಜೆ 5 ಗಂಟೆಗೆ ನಡೆಯುವ ಕ್ರಿಕೆಟ್ ಪಂದ್ಯವನ್ನು ಭಾರತೀಯರು ಎಷ್ಟು ಗಂಟೆಗೆ ನೇರ ಪ್ರಸಾರದಲ್ಲಿ ನೇರವಾಗಿ ವೀಕ್ಷಿಸುತ್ತಾರೆ ಅಂತ ಇದೆ. ಎಷ್ಟು ಗಂಟೆಗೆ ಭಾರತೀಯರು ನೇರವಾಗಿ ವೀಕ್ಷಣೆ ಮಾಡ್ತಾರೆ? ಮಧ್ಯಾಹ್ನ 2:30ಕ್ಕ, ಇಲ್ಲ ರಾತ್ರಿ 8:30ಕ್ಕ, ಸಂಜೆ 4:30ಕ್ಕ, ಇಲ್ಲ ಮಧ್ಯಾಹ್ನ 3:30ಕ್ಕ? ಎಷ್ಟಕ್ಕೆ? ಮಧ್ಯಾಹ್ನ 3:30ಕ್ಕೆ ಭಾರತೀಯರು ನೇರ ಪ್ರಸಾರವನ್ನು ನೇರವಾಗಿ ವೀಕ್ಷಣೆನ ಮಾಡ್ತಾರೆ.